ಇನ್ನು ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಅಸಮಾಧಾನ ಮುಂದುವರೆದಿದೆ. ಸಂಸದ ಸಂಗಣ್ಣ ಕರಡಿಗೆ ಟಿಕೆಟ್ ಕೈ ತಪ್ಪಿದ ಕಾರಣಕ್ಕಾಗಿ ಬೆಂಬಲಿಗರ ಸಭೆ ಕರೆದಿದ್ರು ಬಿಜೆಪಿಯ ಸಂಸದ ಸಂಗಣ್ಣ ಕರಡಿ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಅವರ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನೋದರ ಕುರಿತಂತೆ ಅವರ ಬೆಂಬಲಿಗರೊಟ್ಟಿಗೆ ಸಮಾಲೋಚನೆ ನಡೆಸೋದಕ್ಕೆ ಅಂತ ಕರೆದಿರೋ ಸಭೆ ಇದು. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಸಭೆ ಸೇರಿದ್ದಾರೆ. ಪಕ್ಷದ ವಿರುದ್ಧವೇ ಅಸಮಾಧಾನಗೊಂಡಿದ್ದಾರೆ ಸಂಸದ ಸಂಗಣ್ಣ ಕರಡಿ. ಸದ್ಯಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಭೇಟಿಗೆ ಅಂತ ತೆರಳಿದ್ದಾರಂತೆ. ಬೆಂಬಲಿಗರ ಸಭೆ ನಂತರ ಬಿಜೆಪಿ ನಾಯಕರ ಜೊತೆಗೂ ಕೂಡ ಚರ್ಚಿಸುತ್ತಾರೆ ಅಂತ. ಬಿಜೆಪಿಯಲ್ಲಿ ಸಾಕಷ್ಟು ಜನ ಟಿಕೆಟ್ ವಂಚಿತರಿದ್ದಾರೆ, ಅಸಮಾಧಾನಿತರಾಗಿದ್ದಾರೆ, ಅಸಮಾಧಾನಕ್ಕೊಳಗಾಗಿದ್ದಾರೆ. ಸೊ ಅವರೆಲ್ಲರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಬಿಜೆಪಿ ಹೈಕಮಾಂಡ್ ಅಥವಾ ಸ್ಥಳೀಯ ನಾಯಕರು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಆದ್ರೆ ಮಾಜಿ ಸಿಎಂ ಎಚ್ಡಿಕೆ ಭೇಟಿಗೆ ಅಂತ ತೆರಳಿದ್ದಾರಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಒಂದ್ ಕಡೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಜನ ಅಸಮಾಧಾನಿತರಿದ್ದಾರೆ. ಅದರಲ್ಲಿ ಸಂಗಣ್ಣ ಕರಡಿ ಅವರು ಕೂಡ ಒಂದು ಹಾಲಿ ಸಂಸದರಾಗಿದ್ದವರು. ಸಹಜವಾಗಿ ಹೆಚ್ಚಿನ ನೋವಿರುತ್ತೆ ಅವರಿಗೆ. ಸೊ ಏನ್ ನಿರ್ಧಾರ ಆಗಬಹುದು? ಸದ್ಯಕ್ಕೆ ಬೆಂಬಲಿಗರ ಸಭೆ ಕರೆದಿದ್ದಾರೆ, ನಾಯಕರ ಜೊತೆಗೆ ಚರ್ಚೆ ನಡೆಸ್ತೀನಿ ಅಂತ ಹೇಳ್ತಿದ್ದಾರೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಖಂಡಿತವಾಗಿಯೂ ಪ್ರತಿಭಾ ಏನಂತಾದರೆ ಕೊಪ್ಪಳದ ಹಾಲಿ ಸಂಸದರಾಗಿದ್ದಂಥ ಕರಡಿ ಸಂಗಣ್ಣವರಿಗೆ ಈ ಬಾರಿ ಬಿಜೆಪಿ ಹೈಕಮಾಂಡ್ ಟಿಕೆಟನ್ನು ನಿರಾಕರಿಸಿರ್ತಕ್ಕಂಥದ್ದು. ಅಲ್ಲಿ ಡಾಕ್ಟರ್ ಬಸವರಾಜ್ ಅವರಿಗೆ ಟಿಕೆಟನ್ನು ಬಿಜೆಪಿ ಘೋಷಣೆ ಮಾಡಿದೆ. ಈಗ ಮತ್ತೊಂದು ಕಡೆ ಏನಂತಂದರೆ ನನಗೆ ಟಿಕೆಟ್ ಸಿಗದೇ ಇರೋದಕ್ಕೆ ನನ್ನ ಬೆಂಬಲಿಗರು ಸಾಕಷ್ಟು ಹತಾಶರಾಗಿರ್ತಕ್ಕಂಥದ್ದು. ಬೆಂಬಲಿಗರು ಏನನ್ನು ನನಗೆ ಸೂಚಿಸ್ತಾರೆ ಆ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥ ಮಾತನ್ನು ಈ ಹಿಂದೆ ಕರಡಿ ಸಂಗಣ್ಣವರು ಹೇಳಿದರು. ಈ ಹಿನ್ನೆಲೆಯಲ್ಲಿ ಇಂದು ಮಹತ್ವದ ಸಭೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಇರತಕ್ಕಂಥ ಕರಡಿ ಸಂಗಣ್ಣವರ ನಿವಾಸದಲ್ಲಿ ನಡೆಯುತ್ತೆ. ಸಭೆಗೂ ಮುನ್ನ ಕರಡಿ ಸಂಗಣ್ಣವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರೋದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಯಾಕಂತಂದ್ರೆ ಕುಮಾರಸ್ವಾಮಿ ಅವರ ಮುಖಾಂತರವಾಗಿ ಒತ್ತಡ ಹಾಕಿಸಿ ಕಡೆ ಕ್ಷಣದಲ್ಲಿ ಟಿಕೆಟ್ ಬದಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಕರಡಿ ಸಂಗಣ್ಣವರು. ಆದರೆ ಬಿಜೆಪಿ ಒಮ್ಮೆ ಟಿಕೆಟ್ ಘೋಷಣೆ ಮಾಡೋದನ್ನ ಮತ್ತೆ ಟಿಕೆಟ್ ಅನ್ನು ಬದಲು ಮಾಡುವ ಯಾವುದೇ ಸಾಧ್ಯತೆಗಳಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನವೇ ಅಂತಿಮ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಂದು ಪಾರ್ಟಿ ಆಫೀಸ್ ಬೆಂಗಳೂರಿನ ಪಾರ್ಟಿ ಆಫೀಸ್ನಲ್ಲಿ ಬಿಜೆಪಿ ನಾಯಕರು ಕರಡಿ ಸಂಗಣ್ಣ ಅವ್ರನ್ನ ಕರೆದಿರ್ತಕ್ಕಂಥದ್ದು. ಏನು ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನ ಮಾಡಿ ಕರಡಿ ಸಂಗಣ್ಣವರಿಗೆ ಯಾಕೆ ನಿಮಗೆ ಟಿಕೆಟ್ ತಪ್ಪಿದೆ, ನಿಮಗೆ ಪಕ್ಷ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನವನ್ನು ಕೊಡಲಿದೆ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ಪಕ್ಷ ಪರಿಗಣಿಸಿಲ್ಲ, ಏನು ಹೈಕಮಾಂಡ್ ಯಾವುದೋ ಒಂದು ನಿರ್ಧಾರದ ಮೇಲೆ ಟಿಕೆಟ್ ಅನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಟಿಕೆಟ್ ನೀಡಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಅವರಿಗೆ ಬೆಂಬಲವನ್ನು ಕೊಡಿ, ಬಸವರಾಜ್ ಪರವಾಗಿ ಕೆಲಸ ಮಾಡಿ ಅಂತ ಮನವೊಲಿಸುವ ಕೆಲಸವನ್ನ ಬಿಜೆಪಿ ನಾಯಕರು ಇಂದು ಕರಡಿ ಸಂಗಣ್ಣವ್ರನ್ನ ಕರೆಸಿ ಬಿಜೆಪಿಯ ಒಂದು ಕಚೇರಿಯಲ್ಲಿ ಸಭೆ ಮಾಡಲಿದ್ದಾರೆ. ಆ ಸಭೆಗೂ ಮುನ್ನ ಕರಡಿ ಸಂಗಣ್ಣನವರು ಬಿಜೆಪಿಯ ಆಫೀಸ್ಗೆ ಹೋಗುವ ಮುನ್ನವೇ ತಮ್ಮ ನಿವಾಸದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಏನು ಕೊಪ್ಪಳದಿಂದ ಬಂದಿರತಕ್ಕಂಥ ಒಂದಷ್ಟು ಬೆಂಬಲಿಗರ ಜೊತೆಗೆ ಸಭೆ ಮಾಡ್ತಾರೆ. ನಾನು ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಹೋಗುವ ಬಗ್ಗೆಯೂ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಆ ಬಗ್ಗೆ ಇನ್ನೂ ಅಂತಿಮವಾದ ನಿರ್ಧಾರವನ್ನು ಕರಡಿ ಸಂಗಣ್ಣವರು ಮಾಡಿಲ್ಲ. ಯಾಕಂತಂದ್ರೆ ಹಾಲಿ ಸಂಸದರಾಗಿದ್ದು 2 ಸಾರಿ ಬಿಜೆಪಿ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಕಳೆದ ಬಾರಿಯೂ ಸಹ ಬಿಜೆಪಿ ಅವರ ಸೊಸೆಗೆ ಟಿಕೆಟ್ ಕೊಟ್ಟಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಒಮ್ಮೆ ಟಿಕೆಟ್ ನಿರಾಕರಿಸಿದಂಥ ಸಂದರ್ಭದಲ್ಲಿ ಏಕಾಏಕಿ ಪಕ್ಷ ಬದಲಾವಣೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಒಂದು ಚರ್ಚೆ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕರಡಿ ಸಂಗಣ್ಣವರು ಈಗ ಏನಂತಂದ್ರೆ 12:30 ಸುಮಾರಿಗೆ ಬೆಂಬಲಿಗರ ಜೊತೆ ಏನ್ ಸಭೆ ಮಾಡ್ತಾರೆ ಆ ಸಭೆಯಲ್ಲೇ ಅಂತಿಮ ನಿರ್ಣಯವನ್ನು ತೆಗೆದುಕೊಂಡು ತದನಂತರ ಬಿಜೆಪಿ ಕಚೇರಿಗೆ ಹೋಗ್ತಾರೆ. ಬಿಜೆಪಿ ಕಚೇರಿಯಲ್ಲಿ ಏನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಯಾರೆಲ್ಲ ಏನು ಯಾವ ರೀತಿ ಮನವೊಲಿಸ್ತಾರೆ ಸಂಗಣ್ಣ ಅವರಿಗೆ. ಯಾಕಂತಂದ್ರೆ ಕರಡಿ ಸಂಗಣ್ಣ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಇರ್ತಾರೆ ಅಂತಕ್ಕಂಥ ಒಂದು ಒಲವನ್ನು ಬಿಜೆಪಿ ನಾಯಕರು ಮೊದಲಿಂದ ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಬೆಂಬಲಿಗರ ಸಭೆಯನ್ನು ಕರೆದಿ ಕರಡಿ ಸಂಗಣ್ಣ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಸುಮಾರು 2 ಗಂಟೆ ಸುಮಾರಿಗೆ ಏನು ಕರಡಿ ಸಂಗಣ್ಣ ಯಾವ ನಿರ್ಧಾರವನ್ನು ತೆಗೆದುಕೋತಾರೆ, ಬಂಡಾಯದ ಬಾವುಟವನ್ನು ಆರಿಸಿ ಪಕ್ಷೇತರವಾಗಿ ನಿಲ್ತಾರ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರ. ಯಾಕಂದ್ರೆ ಕಾಂಗ್ರೆಸ್ ಟಿಕೆಟ್ ಅಂತೂ ಸಿಗಲ್ಲ. ಈಗಾಗಲೇ ಅಲ್ಲಿ ಬಸವರಾಜ್ ಇಟ್ನಾಳ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ರಾಘವೇಂದ್ರ ಇಟ್ನಾಳ್ ಅವ್ರ ಬ್ರದರ್ಗೆ ಟಿಕೆಟ್ ಸಿಕ್ಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೋಗು ಏನು ಪ್ರಯೋಜನ ಇಲ್ಲ. ಹಾಗಾಗಿ ಕರಡಿ ಸಂಗಣ್ಣವರು ಅಂತಿಮವಾಗಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಪ್ರತಿಭಾ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.